ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಒಬ್ಬಟ್ಟು ಮಾಡೋದು ಹೇಗಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ನೀರು, ಸ್ವಲ್ಪ ಅರಿಶಿನ ಪುಡಿ, ಒಬ್ಬಟ್ಟು ಕಲರ್ ಬರೋದಕ್ಕೋಸ್ಕರ ಸ್ವಲ್ಪ ಅರಿಶಿನ ಪುಡಿ, ಒಬ್ಬಟ್ಟು ಸ್ಮೂತ್ ಇರಲಿ ಅಂತ ಸ್ವಲ್ಪ ಎಣ್ಣೆ. ಇವಾಗ ಇದಕ್ಕೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಮೈದಾ ಹಿಟ್ಟು ಅರ್ಧ kg. ಇವಾಗ ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟು ಮೃದುವಾಗೋವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ಹಿಟ್ಟು ಇವಾಗ ಮೃದುವಾಗಿದೆ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೂರ್ಣ ರೆಡಿ ಆಗೋವರೆಗೂ ಇದನ್ನ ಮುಚ್ಚಿಡಬೇಕು. ನಾನಿವಾಗ ಹೂರ್ಣ ರೆಡಿ ಮಾಡ್ಕೊಳ್ಳೋಕ್ಕೆ ಅರ್ಧ kg ಹಿಟ್ಟಿಗೆ 4 ಬೆಲ್ಲ ತಗೊಂಡಿದ್ದೀನಿ. ಸ್ವಲ್ಪ ಸ್ವೀಟ್ ಕಮ್ಮಿ ಇರಲಿ ಅಂತ. ನೀವು ಸ್ವೀಟ್ ಬೇಕಂದರೆ ಇನ್ನೂ 2 ಬೆಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಇವಾಗ ಈ ಬೆಲ್ಲನ ಚೆನ್ನಾಗಿ ಕುಟ್ಕೋಬೇಕು. ಬೆಲ್ಲ ಚೆನ್ನಾಗಿ ಪುಡಿ ಮಾಡ್ಕೊಂಡಾಗಿದೆ. ಇವಾಗ ಹೂರ್ಣಕ್ಕೆ 1 ಭಾಗ ಕಾಯಿ ಮತ್ತು ಬಿಡಿಸಿಟ್ಕೊಂಡಿರೋ ಏಲಕ್ಕಿ. ನಾನಿವಾಗ ಅರ್ಧ kg ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಹೂರ್ಣ ಮಾಡ್ಕೊಳ್ಳೋಕ್ಕೆ ಈ ಕಪ್ಪಲ್ಲಿ 1 ಕಪ್ ಕಡಲೆಬೇಳೆ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. 2 ವಿಷಲ್ ಆಗಿದೆ. ಇವಾಗ ಬೇಳೆ ಆರಕ್ಕೆ ದೊಡ್ಡ ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀವಿ. ಬೇಳೆ ಆರಿದ ಮೇಲೆ ಇದಕ್ಕೆ ಹಾಕಿದ ಬೆಲ್ಲ, ಕಾಯಿ ತುರಿ ಮತ್ತು ಏಲಕ್ಕಿ ಎಲ್ಲ ಇದಕ್ಕೆ ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇಳೆ ಸ್ವಲ್ಪ ಬಿಸಿ ಇರುವಾಗಲೇ ಹಾಕಿ, ಅಂದರೆ ಬೆಲ್ಲ ಸ್ವಲ್ಪ ದಪ್ಪ ದಪ್ಪ ಇದೆಯಲ್ಲ, ಅದೆಲ್ಲ ಚೆನ್ನಾಗಿ ಕರಗುತ್ತೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಕರಗೋವರೆಗೂ. ಇವಾಗ ಇದನ್ನ ಸ್ವಲ್ಪ ಸ್ವಲ್ಪ ತಗೊಂಡು ಚೆನ್ನಾಗಿ ರುಬ್ಕೋಬೇಕು. ಇವಾಗ ಹೂರ್ಣ ಗ್ರೈಂಡ್ ಮಾಡಿ ರೆಡಿಯಾಗಿದೆ. ಇದು ಸ್ವಲ್ಪ ನೀರಾಗಿದೆ. ಸ್ವಲ್ಪ ಇದನ್ನ ಬಿಸಿ ಮಾಡ್ಕೊಳ್ಳೋಣ ಗಟ್ಟಿಯಾಗಲಿ ಅಂತ. ಈ ಥರ ಹೂರ್ಣ ಗಟ್ಟಿ ಆಗೋಕ್ಕೆ ನಿಧಾನಕ್ಕೆ ಬಿಸಿ ಮಾಡ್ಕೋಬೇಕು. ಉಂಡೆ ಮಾಡ್ಕೊಳ್ಳೋ ಅಷ್ಟು ಹೂರ್ಣ ಗಟ್ಟಿಯಾಗಿದೆ. ಹೂರ್ಣ ಹಾಕೋಕ್ಕೆ ಈ ಥರ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಇವಾಗ ಇದ್ರ ಮಧ್ಯಕ್ಕೆ ಹೂರ್ಣ ಇಟ್ಕೋಬೇಕು. ಒಂದು ಸ್ವಲ್ಪನೂ ಹೂರ್ಣ ಕಾಣ್ದಾಗೆ ಈ ಥರ ಮಾಡ್ಕೋಬೇಕು. ನಾವಿಲ್ಲಿ ಇವಾಗ ಕೈಯಲ್ಲಿ ತಟ್ತಾ ಇಲ್ಲ, ಈಸಿ ಆಗುತ್ತೆ ಅಂತ ಪ್ಲಾಸ್ಟಿಕ್ ಪೇಪರ್ನ ಕೆಳಗೆ ಮತ್ತು ಮೇಲೆ ಕವರ್ ಮಾಡಿಬಿಟ್ಟು ಈ ಥರ ಮಾಡಬೇಕು. ತಟ್ಟುತ್ತಾ ಇದ್ರೆ ಲೇಟ್ ಆಗುತ್ತೆ ಅಲ್ವಾ, ಸೊ ಈ ಥರ ಮಾಡಬೇಕು, ಬೇಗ ಆಗುತ್ತೆ. ಈ ಥರ ಮಾಡೋದ್ರಿಂದ ನಿಮಗೆ ತುಂಬ ಟೈಮ್ ಸೇವ್ ಆಗುತ್ತೆ. ಕಾವಲಿ ಬಿಸಿಗೆ ನಾನು ಆವಾಗಲೇ ಇಟ್ಕೊಂಡಿದ್ದೀನಿ. ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೋಳಿಗೆನ 2 ಸೈಡು ಚೆನ್ನಾಗಿ ಬೇಯಿಸಬೇಕು. ನೋಡಿ, ನಾವು ಕಲಸಿರೋ ಹಿಟ್ಟು ಮೃದುವಾಗಿದ್ದರೆ ಈ ಥರ ಪೂರಿ ಉಬ್ಬೋ ಥರ ಇದು ಉಬ್ಬುತ್ತೆ. ಹೋಳಿಗೆ ನೋಡಿ ಈ ಥರ ಸಾಫ್ಟಾಗಿ ಬೇಯಿಸ್ಕೋಬೇಕು. ತುಂಬ ಎಣ್ಣೆನೂ ಇಲ್ಲ ಮತ್ತು ತುಂಬ ಮೃದುವಾಗಿದೆ. ನೋಡಿ, ಈ ಥರ ಇರಬೇಕು. ಇಲ್ಲಿಗೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ಮುಗಿದಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಿಮಗೆ ನಾನು ಹೇಳಿರೋ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.